ಆಲ್ಮಲೆ ಏಳ್ಮಲೆ ಗುಂಜುಮಲೆ ಗುರುಗಂಜ ಮಲೆ 77 ಮಲೆ ಇಳಿತ 17 ನಾಟಿ ಮಾಡ್ಕಂದ್ರ ನಮ್ಮ ಅಪ್ಪಾಜಿ ಮಲೆ ಮುದ್ಮಾದೇಶ್ವರನ ಪದ ಉಗೇನ್ರಪ್ಪ ಉಘೇ ಮಾತ್ಮಲಯ್ಯ ವಾರಣ್ಯ ನೀಡವ್ವ ಕೋರಗಲ್ಲ ಮಾದೇವನಿಗೆ ಆ ಮುತ್ತಿನ ಸೆಟ್ಟಿಂದೋದಿಯೋ ನನ್ನ ಬಾಯಿಗೆ ಮಣ್ಣೊಂದುದಿಯೋ ಕೋರಣ್ಯ ನೀಡಮ್ಮ ಕೋಡುಗಲ್ಲಯ್ಯನಿಗೆ. ಕಂಸಾಳೆ ಅನ್ನೋದೇ ಹೆಸರಲ್ಲೇ ಕಂಸಾಳೆ ತಾಳ, ಅದು ಕಂಚಿನ ತಾಳಗಳನ್ನ ಇಟ್ಕೊಂಡು ಈ ಕಂಚಿನ ತಾಳವನ್ನು ಬಳಸ್ಕೊಂಡು ಹಾಡ್ತಾ ಇದ್ರು. ಅಂದ್ರೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಮಾದೇಶ್ವರನ ದೇವರ ಮುಂದೆ ಈ 2 ಬೊಂಬೆಗಳನ್ನ ನೋಡ್ತೀರಿ ನೀವು. ಅವ್ರು ಯಾರು ಅಲ್ಲ, ರಾಗಿಯ ಕೊಟ್ಟನ್ ರಾಜ್ಯವ ಪಡೆದವಳೆ ನಿಂಗ್ ರಾಜವ್ವ ರಾಜ್ಯವಾಳುವ ಕಂದನ ಪಡಲಿಲ್ಲ ತಂದನಾನ ತಂದನ್ನ ತಾನ ತಂದೇನ ತಂದನಾನ ತಂದನ್ನ ತಾನ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವು ಜನಪದದ ವಿವಿಧ ಪ್ರಕಾರಗಳ ಬಗ್ಗೆ ಮಾತಾಡ್ತಿದ್ವಿ, ಹಾಡು ಹೇಳ್ತಿದ್ವಿ. ಕೆಲವೊಂದು ಉದಾಹರಣೆಗಳು ಕೂಡ ನಿಮ್ಮ ಮುಂದೆ ಹಾಡ್ತಾ ಇದ್ದೆ. ಉತ್ತರ ಕರ್ನಾಟಕದ್ದು ಮತ್ತು ಕರ್ನಾಟಕದ ಬೇರೆ ಬೇರೆ ಪ್ರಕಾರಗಳನ್ನು, ಬೇರೆ ಬೇರೆ ಪ್ರದೇಶದ ಹಾಡುಗಳನ್ನು ಕೇಳ್ತಾ ಇದ್ವಿ. ಈಗ ನಾವು ಮೈಸೂರನ್ನ ಕಡೆ ಬಂದರೆ ಜನಪದ ಕಣಜ ಅಂತ ಹೇಳ್ಬೋದು. ಅಲ್ಲಿ ನಮಗೆ ಮಾದೇಶ್ವರನ ಕಾವ್ಯ, ಮಂಟೆಸ್ವಾಮಿ ಕಾವ್ಯ ಮತ್ತು ಬಿಳಿಗಿರಿ ರಂಗನ ಸೋಲಿಗರ ಪದಗಳನ್ನು ಹೆಚ್ಚು ಕಾಣ್ಬೋದು. ಮತ್ತು ಟ್ರೈಬಲ್ ಸಾಂಗ್ಸ್ಗಳು ತುಂಬ ಕೇಳ್ಬೋದು. ತುಂಬ ಇದೆ, ಅದು ಎಲ್ಲವನ್ನು ಹೇಳೋಕ್ಕಾಗಲ್ಲ. ಕೆಲವೊಂದು ಹಾಡುಗಳನ್ನು ಮಾತ್ರ ನಿಮ್ಮ ಮುಂದೆ ಹೇಳ್ತೀನಿ. ಮೊದಲಿಗೆ ಇನ್ನೊಂದು ಪ್ರಕಾರ ಇದೆ ಜನಪದದಲ್ಲಿ, ಕಂಸಾಳೆ ಪ್ರಕಾರ ಮಾದೇಶ್ವರನ ಕಾವ್ಯದಲ್ಲೇ ಬರುತ್ತೆ. ಕಂಸಾಳೆ ಪ್ರಕಾರವನ್ನು ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತೀನಿ. ಕಂಸಾಳೆ ಅನ್ನೋದೇ ಹೆಸರಲ್ಲೇ ಕಂಸಾಳೆ ತಾಳ, ಅದು ಕಂಚಿನ ತಾಳಗಳನ್ನು ಇಟ್ಕೊಂಡು, ಅದು ಬೀಸು ಕಂಸಾಳೆ ಅಂತ ಇರುತ್ತೆ ಮತ್ತು ಕಂಸಾಳೆ ಕೈನಲ್ಲಿ ನುಡಿಸ್ಕೊಂಡು ಹಾಡ್ಕೊಂಡು ಹೋಗುವಂಥದ್ದು. ಯಾಕೆ ಈ ಕಂಚಿನ ತಾಳವನ್ನು ಬಳಸ್ಕೊಂಡು ಹಾಡ್ತಾಯಿದ್ರು ಅಂದರೆ, ಮಾದೇಶ್ವರನ ಬೆಟ್ಟಕ್ಕೆ ಹೋಗಬೇಕಾದ್ರೆ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಕಾಡು ಪ್ರಾಣಿಗಳು ಜಾಸ್ತಿ, ಹೆಚ್ಚು ಕಾಡು ಪ್ರಾಣಿ, ಹುಲಿ, ಕರಡಿ ಈ ಥರದ್ದೆಲ್ಲ ಜಾಸ್ತಿ ಪ್ರಾಣಿಗಳಿದ್ದರಿಂದ ಆ ಪ್ರದೇಶದಲ್ಲಿ ನಡ್ಕೊಂಡು ಹೋಗ್ಬೇಕಾಗಿದ್ದರಿಂದ, ಅವಾಗೆಲ್ಲ ವಾಹನಗಳೆಲ್ಲ ಇಲ್ವಲ್ಲ, ಹಾಗಾಗಿ ಆ ಶಬ್ದಕ್ಕೆ ಪ್ರಾಣಿಗಳು ನಮ್ಮ ಹತ್ರ ಬರದೇ ಇರಲಿ ಅಂತ ಹೇಳಿ ಹಾಡುಗಳನ್ನ ಹಾಡಿಕೊಂಡು, ಮಾದೇಶ್ವರನ ಕಂಸಾಳೆ ಗೀತೆಗಳನ್ನ ಹಾಡಿಕೊಂಡು, ಕಂಸಾಳೆ ತಾಳಗಳನ್ನು ಹಾಕ್ಕೊಂಡು, ಕಂಸಾಳೆ ಹೆಚ್ಚು ಶಬ್ದ ಮಾಡುತ್ತೆ, ಹಾಗಾಗಿ ಅದನ್ನು ಹಾಡ್ಕೊಳ್ತಾ ಹೋಗ್ತಾ ಇದ್ದಂಥದ್ದು ಇದು. ನೃತ್ಯ ಕೂಡ ಚೆನ್ನಾಗಿರುತ್ತೆ. ಈ ನೀವು ನೋಡಿರೋದು ಕಂಸಾಳೆ ಅನ್ನೋದನ್ನು ತಾವೆಲ್ಲರೂ ನೋಡಿರ್ತೀರಿ. ಒಂದು ಪದವನ್ನು ನಿಮ್ಮ ಮುಂದೆ ಹಾಡ್ತೀನಿ. ತಂದನಾನ ತಂದನ್ನ ತಾನ ತಂದೇನ ತಂದನಾನ ತಂದನ್ನ ತಾನ, ರಾಗಿಯ ಕೊಟ್ಟನ್ ರಾಜ್ಯವ ಪಡೆದವಳೆ ನಿಂಗ್ ರಾಜವ್ವ ರಾಜ್ಯವಾಳುವ ಕಂದನ ಪಡಲಿಲ್ಲ ತಂದನಾನ ತಂದನ್ನ ತಾನ ತಂದೇನ ತಂದನಾನ ತಂದನ್ನ ತಾನ. ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿನಗೆ ಮುತ್ತಿನ ತೇರ ಮಾಡಿಸಿಕೊಡ್ತೀನಿ, ಮುತ್ತಿನ ತೇರ ಮಾಡಿಸಿಕೊಡುವಂಥ ಪರುಸೆಯ ನಾನು ಮೈಸೂರಲ್ಲಿ ಪಡೆದು ಮಡಗಿವ್ನಿ ತಂದನಾನ ತಂದನ್ನ ತಾನ ತಂದೇನ ತಂದನಾನ ತಂದನ್ನ ತಾನ. ವೀಳ್ಯವ ಕೊಟ್ಟೊಂದು ಹಳ್ಳಿಯ ಪಡೆದವಳೆ ನಿಂಗ್ ರಾಜವ್ವ ಹಳ್ಳಿಯಲಾಡೋ ಕಂದನ ಪಡಲಿಲ್ಲ ತಂದನಾನ ತಂದನ್ನ ತಾನ ತಂದೇನ ತಂದನಾನ ತಂದನ್ನ ತಾನ. ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿನಗೆ ರುದ್ರಾಕ್ಷಿ ರಥ ಮಾಡಿಸಿಕೊಡ್ತೀನಿ, ರುದ್ರಾಕ್ಷಿ ರಥ ಮಾಡಿಸಿಕೊಡುವಂಥ ಪರುಸೆಯ ನಾನು ಕೊಯಮತ್ತೂರಲ್ಲಿ ಪಡೆದು ಮಡಗಿವ್ನಿ ತಂದನಾನ ತಂದನ್ನ ತಾನ ತಂದೇನ ತಂದನಾನ ತಂದನ್ನ ತಾನ ತಂದನಾನ ತಂದನ್ನ ತಾನ ತಂದೇನ ತಂದನಾನ ತಂದನ್ನ ತಾನ. ಹೀಗೆ ಒಂದು ಕಥೆಯನ್ನು ಆಧಾರವಾಗಿ ಕಥೆಯನ್ನು ನಿರೂಪಣೆ ಮಾಡ್ತಾ ಕಂಸಾಳೆ ಪದವನ್ನು ಹಾಡೋದನ್ನು ಕೇಳಿದ್ರಿ. ಭಾಳಷ್ಟು ಪ್ರಸಿದ್ಧಿ ಹಾಡುಗಳನ್ನ ಕೂಡ ನೀವು ಕೇಳಿರ್ತೀರಿ. ಮುಂಗುಂಡಾದ ಮಾದೇಶ್ವರ್ಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಈ ಹಾಡೆಲ್ಲ ಕಂಸಾಳೆ ಪ್ರಕಾರದಲ್ಲೇ ಹಾಡಿಕೊಂಡು, ಮಾದೇಶ್ವರನ ಹಾಡುಗಳನ್ನ ಬಹುತೇಕ ಕಂಸಾಳೆ ಪದಗಳನ್ನೇ ಹಾಡಿಕೊಂಡೇ ನೃತ್ಯ ಮಾಡಿಕೊಂಡೇ ಹಾಡ್ತಾ ಹೋಗುವಂಥದ್ದು ಕೇಳಿದ್ರಿ. ಇದರಲ್ಲಿ ಸರಣೆ ಸಂಖ್ಯಮನ ಕಥಾಪ್ರಸಂಗ ಭಾಳ ಭಾಳ ಪ್ರಸಿದ್ಧಿಯಾದಂಥ ಒಂದು ಕಥನಗೀತೆ. ಕಥನಗೀತೆಗಳಲ್ಲಿ ಮಂಟೆಸ್ವಾಮಿ ಕಥನಗೀತೆ, ಮಾದೇಶ್ವರನ ಕಥನಗೀತೆ
ಮತ್ತು ಬೆಳಗಿರಿ ರಂಗನ ಸೋಲಿಗರದಲ್ಲಿ ಕಥನಗೀತೆಗಳು ಭಾಳಷ್ಟು ಬರ್ತವೆ. ಕಥನಗೀತೆ ಅಂದರೆ ಏನು ಅಂದರೆ ಒಂದು ಕಥೆಯನ್ನು ನಿರೂಪಣೆ ಮಾಡಿಕೊಂಡು ಅದರ ಜೊತೆಗೆ ಹಾಡ್ತಾ ಹೋಗೋದನ್ನು ಕಥನಗೀತೆಗಳು ಅಂತ ಕರಿತೀವಿ. ಕಥನಗೀತೆಗಳ ವೈಶಿಷ್ಟ್ಯ ಏನಂದರೆ ಇಡೀ ಕಥೆಯನ್ನು ಹೇಳ್ತಾ ಹೋಗುವಂಥದ್ದು. ರಾತ್ರೆಲ್ಲ ಹಾಡ್ತಾರೆ ನೀಲ್ಗಾರರು. ಅದರಲ್ಲಿ ಕೆಲವರಂತೂ ಒಂದಷ್ಟು ಪ್ರಕಾರಗಳನ್ನು ಅದ್ಭುತವಾಗಿ ಹಾಡ್ತಾ ಹೋಗ್ತಾರೆ. ಇಡೀ ರಾತ್ರೆಲ್ಲ ಆ ಕಥೆಯನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಸರಣಿ ಸಂಖ್ಯಮನ ಕಥೆಯನ್ನು ತಾವೆಲ್ಲ ಕೇಳಿರ್ತೀರಿ. ಇದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳು ನಡೀತು. ಸಣ್ಣದಾಗಿ ಕಥೆಯನ್ನು ಹೇಳಿಬಿಟ್ಟು ಹಾಡನ್ನು ಹಾಡ್ಬಿಡ್ತೀನಿ. ಯಾಕೆಂದರೆ ಇದು ಮಾಹಿತಿ ಇದ್ದರೆ ಭಾಳ ಒಳ್ಳೆಯದು ಅಂತ ನನಗಾದರೂ ಅನಿಸುತ್ತೆ. ಸರಣಿ ಸಂಖ್ಯಮ್ಮ 7 ಜನ ಅಕ್ಕ ತಂಗಿದ್ರು, ಸೋಲುಗರ ಹೆಣ್ಣುಮಗಳು. ಅದೇ ರೀತಿ ನೀಲಯ್ಯ ಅವರು 7 ಜನ ಅಣ್ಣ ತಮ್ಮದಿರು. ಕೊನೆಯವನು ಈಕೆನೂ ಕೊನೆಯವಳು, ಭಾಳ ಸೋಲಿಗರ ಹೆಣ್ಣುಮಗಳು, ಅತಿ ಸುಂದರವಾದ ಹೆಣ್ಣುಮಗಳು. ಈ ಹೆಣ್ಣುಮಗಳು ತಾಯಿಯ ತವರು ದೇವರು ಮಾದೇಶ್ವರ. ಆ ಮಾದೇಶ್ವರನ ಮಹಾನ್ ಭಕ್ತೆ ಸರಣಿ ಸಂಖ್ಯಮ್ಮ. ನೀಲ್ಗಾರರ ಮಹಾಮಾಟಗಾರ, 65 ವಿದ್ಯೆಗಳನ್ನು ಕಲ್ತವನು. ಅದರಲ್ಲೂ ಮಾಟ ವಿದ್ಯೆಯನ್ನು ತುಂಬ ಚೆನ್ನಾಗಿ ಕಲ್ತವನು ನೀಲಯ್ಯ. ಮದುವೆ ಆಗುತ್ತೆ. ಮದುವೆ ಆದಮೇಲೆ ಎಷ್ಟೋ ವರ್ಷ ಮಕ್ಕಳಾಗೋದಿಲ್ಲ. ವಾರಾರ್ಗಿತ್ತಿರೆಲ್ಲ ಇವಳನ್ನ ಆಡ್ಕೊಳ್ತಿರ್ತಾರೆ. ಆ ಸಂದರ್ಭದಲ್ಲಿ ನೀಲಯ್ಯ ಬಂದು ಈಕೆನ ಇವತ್ತಿನ ಕಾಡ್ಪುಡಿ ಅಂತ ಏನು ಕರಿತೀವಿ ತಮಿಳುನಾಡು, ಅಲ್ಲಿಗೆ ಅವಳು ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಹೋಗಿ ಈಕೆ ಅತ್ಯಂತ ಕಡು ಚೆಲುವೆ ಆದ್ದರಿಂದ ಇವನಿಗೆ ಅನುಮಾನ, ಈಕೆನ ಯಾರಾದರೂ ಒರೆಸ್ಬಿಡು, ಅದು ಇವಳೇ ಯಾರ ಜೊತೆನೋ ಹೋಗ್ಬಿಡ್ತಾಳೆ ಅನ್ನೋ ಒಂದು ಕೆಟ್ಟ ಅನುಮಾನದ ಮೇಲೆ ಏನು ಮಾಡ್ತಾಳೆ, ಆಕೆನ ನಗ್ನಾವಸ್ಥಿತಿನಲ್ಲಿ ಇರಿಸಿ ಕಾರೆಮುಳ್ಳು ಎಲ್ಲ ಮುಳ್ಳುಗಳನ್ನು ಗುಡ್ಡೆ ಮಾಡಿ ಅವಳನ್ನ ಒಳಗಡೆ ಬಿಟ್ಟು ನಾನು ಬರೋವರೆಗೂ ನೀನು ಇಲ್ಲೇ ಇರಬೇಕು ಅಂತ ಹೇಳಿ ಒಂದು ರೀತಿ ಶೋಷಣೆ ಅದು. ಹಾಗೆ ಕಾಡ್ಪುಡಿಗೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಮಾದೇಶ್ವರರು ಬಂದು ಈಕೆಗೆ ವರವನ್ನು ಕೊಡ್ತಾರೆ. ಆಮೇಲೆ ಅನುಮಾನ ಬಂದಂಥ ನೀಲ್ಗಾರ ಪ್ರಶ್ನೆ ಮಾಡ್ತಾನೆ. ಮಹದೇಶ್ವರ ಇವ್ರಿಗೆ ಪರೀಕ್ಷೆ ಕೊಟ್ಟಾಗ ಎಲ್ಲ ಪರೀಕ್ಷೆಯೂ ಸರಣಿ ಸಂಖ್ಯಮ್ಮ ಗೆಲ್ತಾಳೆ. ನೀಲ್ಗಾರನಿಗೆ ಶಿಕ್ಷೆ ಕೂಡ ಆಗುತ್ತೆ. ಅಂದರೆ ಎಲ್ಲ ಪರೀಕ್ಷೆನಲ್ಲೂ ಗೆದ್ದಂಥ ಸಂಖ್ಯಮ್ಮ 2 ಮಕ್ಕಳನ್ನು ಪಡ್ಕೊಳ್ತಾಳೆ ಆ ಮಾದೇಶ್ವರನ ವರದಿಂದ. ಅದೇ ಮಕ್ಕಳನ್ನು ದತ್ತುವಾಗಿ ಮಾದೇಶ್ವರನ್ ಕೊಡ್ತಾರೆ. ಆ ಮಾದೇಶ್ವರನ ದೇವಸ್ಥಾನಕ್ಕೆ ಹೋದರೆ ನೀವು ನೋಡ್ಬೋದು, ಮಾದೇಶ್ವರನ ದೇವರ ಮುಂದೆ ಈ 2 ಬೊಂಬೆಗಳನ್ನು ನೋಡ್ತೀರಿ ನೀವು. ಅವ್ರು ಯಾರೂ ಅಲ್ಲ, ಅವ್ರು ಒಪ್ಪಿದ ಕಾರಯ್ಯ ಬಿಲ್ಲಯ್ಯ. ಅವರು 2 ಪಂಗಡ ಆಗ್ತಾರೆ ಈ ನೀಲ್ಗಾರರು. ನೋಡಿ, ಈ ಕಥೆ ಅರ್ಥ ಆಯ್ತಲ್ಲ. ಈ ಸಂದರ್ಭದಲ್ಲಿ ಕಾಡಿಗೆ ಹೋಗುವಂಥ ಸಂದರ್ಭದಲ್ಲಿ ಬರುವಂಥ ಒಂದು ಹಾಡು ಎಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಕೇಳೋಣ. ಆಲ್ಮಲೆ ಏಳುಮಲೆ ಗುಂಜುಮಲೆ ಗುಲ್ಗಂಜಮಲೆ 77 ಮಲೆಯಲ್ಲಿ ತಪ್ಪದೆ ನಳದು ನಾಟಿ ವಾಡ್ಕಂದ್ರ ಅಪ್ಪಾಜಿ ಮಲೆಯ ಮುದ್ದು ಮಾದೇಶ್ವರನ ಪಾದಕ್ಕೆ ಉಘೇನ್ರಪ್ಪ ಉಘೇ ಮಾತ್ಮಲ್ಲಯ್ಯ ಉಘೇ ಉಘೇ ಕೋಹೋರಣ್ಯ ನೀಡಮ್ಮ ಕೋಡುಗಲ್ಲಯ್ಯನಿಗೆ ಅಯ್ಯ ಕೋಹಲ್ಲು ಮಂಡೆ ಜಂಗುಮರೋ ಕೋರಣ್ಯಕ್ಕೆ ದಯ ಮಾಡವರೇ. ಎಲ್ಲ ಮಡ್ದಿ ಶಂಕಣ್ಣ ಕುಲ್ದಾರಲ್ಲ ಗೆಜ್ಜನು ಮಲೆ ಗೆಜ್ಜನು ಬೇಟೆಗೆ ಹೋಗ್ತಾರಲ್ಲ ಮಡ್ದಿ. ಈ ಒಂಟಿ ಕೊಪ್ಪಲಲ್ಲಿ ಯಾರು ಬರ್ತಾರೋ ಯಾರು ಹೋಗ್ತಾರೋ ಒಂದು ಗೊತ್ತಾಗಲ್ಲ ಮಡ್ದಿ. ನಿನ್ನೊಬ್ಳನ್ನ ಬಿಟ್ಟೋಗಕ್ಕೆ ಅನುಮಾನ ಎಲ್ಲ ಮಡ್ದಿ. ನಿನ್ನ ಬಲಗೈ ಮುಟ್ಟಿ ಬಾಸೆ ಕೊಟ್ಟು ನನ್ನ ನೀನು ಕಳೆಯಣ್ಣೆ ಕೋರಣ್ಯ ನೀಡಮ್ಮ ಕೋಡುಗಲ್ಲಯ್ಯನಿಗೆ. ಅಯ್ಯಯ್ಯೋ ಯಜಮಾನ ಎಂದು ಆಡದ ಮಾತು ಇವತ್ತಾಡ್ತಿದೆಯಲ್ಲ ಯಜಮಾನ. ನಿನ್ನ ಬಲಗೈ ಮುಟ್ಟಿ ಭಾಷೆ ಕೊಡುವಂಥ ತೆಪ್ಪು ನೆಪ್ಪು ನಾನು ಏನು ಮಾಡಿದ್ದೇನೆ ಯಜಮಾನ? ಅಂಥ ತೆಪ್ಪು ನೆಪ್ಪು ಮಾಡಿದ್ದೆ ಆದ ಪಕ್ಷದಲ್ಲಿ, ನೀನು ಕಂಡಿದ್ದೆ ಆದ ಪಕ್ಷದಲ್ಲಿ, ಕೇಳಿದ್ದೆ ಆದ ಪಕ್ಷದಲ್ಲಿ ನಿನ್ನ ಕುಲದವ್ರನ್ನೆಲ್ಲ ಕರ್ಸಯ್ಯ, ಅತ್ತೆ ಮಾವ್ರನ್ನ ಕರ್ಸಯ್ಯ, ಬಾವ ಮೈದೂರ್ನ ಕರ್ಸಯ್ಯ, ಅಣ್ಣ ತಮ್ದಿರ್ನ ಕರ್ಸಯ್ಯ, ತಾಯಿ ತಂದಿರ್ನ ಕರ್ಸಯ್ಯ, ಅತ್ಗೆನಾದ್ರನ್ನ ಕರ್ಸಯ್ಯ, ಚಾಪೇನಾದ್ರೂ ಆಸಯ್ಯ, ನ್ಯಾಯನಾದ್ರೂ ಮಾಡ್ಸಯ್ಯ. ನೀ ತಪ್ಪೇನ ಕಂಡ್ರೆ ಕಟ್ಕೊಂಡಿರೋ ಮಾಡ್ದೀನೀಗ ಬುಟು ಬೂಡೋ ನೀಲಯ್ಯ ಕೋಹೋರಣ್ಯ ನೀಡಮ್ಮ ಕೋಡುಗಲ್ಲಯ್ಯನಿಗೆ. ಎಲ್ಲ ಮಾಡಿದಿ ಶಂಕೆಣ್ಣೆ ಕಟ್ಟಿರೋ ಥರ ಬಿಟ್ಬಿಡಕ್ಕೆ ನೀನೇನು ಕುರಿಯ ಕೋಳಿಯ ಮ್ಯಾಕೆಯ ಎಮ್ಮೆಯ ದನ್ವ ಕರುವ ಹಾಗಲ್ಲ ಕೇಳು. ಮತ್ತೆ ನಾನಿಲ್ಲಿ ವೇಳೆ ಒಳಗೆ ಮೂಡಲ್ ಸೀಮಿಂದ ಮುತ್ತಿನ ಶೆಟ್ಟಿ ಬರ್ತಾನೆ, ಬಳಗಾರ ಸೀಮಿಂದ ಬಳಗಾರ ಶೆಟ್ಟಿ ಬರ್ತಾನೆ. ಹೆಣ್ಮಕ್ಳಿಗೆ ಮುತ್ತು ಬಳೆ ಬಂಗಾರ ಅಂದರೆ ಬಲು ಇಷ್ಟ ಸಂಕೆಣ್ಣೆ. ಮೂಡಲ್ ಸೀಮಿಂದ ಕೇಳೆಣ್ಣೆ ಒಬ್ಬ ಮುತ್ತಿನ ಶೆಟ್ಟಿ ಬರ್ತಾನೆ, ಮುತ್ತೆಂದು ಸಾರ್ತಾನೆ. ನೀನು ಅವನ್ನ ನೋಡ್ತೀಯೇ, ಅವನು ನಿನ್ನ ನೋಡ್ತಾನೆ. ಅಟ್ಟಿಗಾರು ಕರಿತೀಯೇ, ಅಂದದ ಮುತ್ತು ತೋರಿಸ್ತಾನೆ, ಚಂದದ ಮುತ್ತು ತೋರಿಸ್ತಾನೆ. ದಪ್ಪ ದುರ್ವ ನೋಡ್ತಾನೆ, ರೂಪು ರಂಗು ನೋಡ್ತಾನೆ, ನಿನ್ನಂದ ಚಂದ ನೋಡ್ತಾನೆ. ಒಲಮೆ ಮಾತು ಕೊಟ್ಟು ನಿನ್ನ ಒಲಿಸಿಕೊಂಡು ಹೋಯ್ತಾನೆ. ಅಯ್ಯ ಕೋಹಲು ಮಂಡೆ ಜಂಗು ಮರೋ ಕೋರಣ್ಯಕ್ಕೆ ದಯ ಮಾಡವರೇ. ನೋಡಿದ್ರ ಈ ಪದಗಳನ್ನು ಕೇಳಿದ್ರಲ್ಲ, ಇನ್ನು ಮುಂದುವರಿಯುತ್ತೆ ಈ ಕತೆ. ಹೀಗೆ ಪ್ರಾರಂಭ ಆಗಿದ್ದ ಕತೆ, ನಾನು ಹೇಳಿದ್ನಲ್ಲ ಇದೇ ರೀತಿ ಹಾಡು ಪ್ರಾರಂಭ ಆಗಿದ್ದು ಕತೆ ಮುಗಿಯೋವರೆಗೂ ಈ ಮಧ್ಯದಲ್ಲಿ ಕತೆ ಹೇಳ್ತಾ ಹಾಡನ್ನು ಹೇಳ್ತಾರೆ. ದಯಮಾಡಿ
ಇದನ್ನು ಪೂರ್ಣವಾಗಿ ಕಲಾವಿದರು ನೀಲ್ಗಾರರು ಹಾಡ್ತಾರೆ. ಅದನ್ನು ಜನತಾ ಮೀಡಿಯಾದ ಮೂಲಕ ಪ್ರಸಾರ ಮಾಡಿ ಅಂತ ಬಾಲಾಜಿ ಸರ್ ಖಂಡಿತ ಅದೆಲ್ಲ ಗೊತ್ತಿದೆ. ಅವ್ರ ನಿರ್ದೇಶನದಲ್ಲಿ ಜನತಾ ಮೀಡಿಯಾದಲ್ಲೇ ನಾವು ಅದನ್ನು ನೋಡ್ಬೋದು. ದಯಮಾಡಿ ವೀಕ್ಷಕರೇ ತಾವು ಮರೆಯದೇ ಈ ಟಿ ವಿನ ನೋಡ್ತಾ ಇರಿ. ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.